ಸಾಡೆ ಸಾತಿನ ಸಂಕಷ್ಟಗಳಲ್ಲೂ ಸಹ ಆ ಸಂಕಷ್ಟದ ದಿನಗಳನ್ನು ಮರೆಸುವಂತಹ ಒಂದು ಯೋಗ ದಿನ ನಿಮಗೆ ಮೇಷರಾಶಿಗೆ ಶುಕ್ರನ ಯೋಗ ಫಲದಿಂದ ಸಿಗುತ್ತೆ. ಯಾಕೆ ಅಂತ ಕೆಲಸಗಳು ನಾಳೆ ಆಗುವಂಥ ಕೆಲಸ ಒಂದು ತಿಂಗಳಾಗುವಂಥದ್ದು, ಹಾಗೆ ಎಲ್ಲ ಕೆಲಸಕ್ಕೂ ಕಷ್ಟಗಳನ್ನೇ ಅನುಭವಿಸ್ತಿದ್ದಂಥ ಮೇಷರಾಶಿಗೆ ಸ್ವಲ್ಪ 2026 ಯುಗಾದಿ ಹಬ್ಬದ ಮೇಲೆ ಸ್ವಲ್ಪ ಚೇತರಿಕೆ ಕಾಣುವಂತಹ ಶುಕ್ರನ ಯೋಗ ಫಲದಿಂದ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಏನೇನೋ ಮಾಡೋಕ್ಕೆ ಹೋದಾಗ ಅಂತಹ ಯೋಗಗಳನ್ನು ಸಹ ನಾವು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಇಂತಹ ಕಷ್ಟ ದಿನಗಳಲ್ಲೂ ಸಹ ಸ್ವಲ್ಪ ಪ್ರಗತಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೋಡ್ತಾ ಇದ್ದೀರಾ ಜ್ಞಾನಸಂಪದಾ ವಾಹಿನಿಯ ಯೂಟ್ಯೂಬ್ ಚಾನಲ್ನಲ್ಲಿ 2026ನೇ ವರ್ಷದ ವರ್ಷ ಭವಿಷ್ಯದಲ್ಲಿ ಮೇಷರಾಶಿಗಿರುವಂಥದ್ದು 7.5 ಶನಿಯ ಕಾಟ. ಜೊತೆಯಲ್ಲಿ ಈ 7.5 ಶನಿ ಇದೆ ಅಂತ ಅಂದಾಗ ನಾವು ಒಂದನ್ನು ತಿಳ್ಕೊಳ್ಬೇಕಾಗ್ತದೆ. ಮೇಷರಾಶಿಯವರಿಗೆ ಯುಗಾದಿ ಹಬ್ಬ ಆಗ್ತಿದ್ದಾಗೆ ನಿಮಗೆ ಶುಕ್ರನ ಯೋಗ ಫಲ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. 7.5 ಸಂಕಷ್ಟಗಳಲ್ಲೂ ಸಹ ಆ ಸಂಕಷ್ಟದ ದಿನಗಳನ್ನು ಮರೆಸುವಂತಹ ಒಂದು ಯೋಗ ದಿನ ನಿಮಗೆ ಮೇಷರಾಶಿಗೆ ಶುಕ್ರನ ಯೋಗ ಫಲದಿಂದ ಸಿಗುತ್ತೆ. ಯಾಕೆ ಅಂದರೆ ಮೇಷರಾಶಿಯವರಿಗೆ ನೋಡಿ 11 ರೂಪಾಯಿಯಷ್ಟು ಆದಾಯ ಇದ್ದರೆ ಕೇವಲ 5 ರೂಪಾಯಿಯಷ್ಟು ಖರ್ಚುಗಳಿರುತ್ತೆ. ಅಂತಹ ಯಾವುದೇ ಖರ್ಚು ವೆಚ್ಚಗಳು ಜಾಸ್ತಿ ಇಲ್ಲದೆ ಒಂದು ಬಿಸ್ನೆಸ್ಸಲ್ಲಿ ಅನುಕೂಲಗಳನ್ನು ನೋಡುವಂಥದ್ದು, ದುಡ್ಡಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಇದೆಲ್ಲವೂ ಸಹ ಮೇಷರಾಶಿಗೆ ಸಿಕ್ಕಿದ್ರೆ ಆರೋಗ್ಯ ಸ್ವಲ್ಪ ಅನಾರೋಗ್ಯ ಪೀಡಿತರಾಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಆರೋಗ್ಯ 0 ಇದ್ದರೆ ಅನಾರೋಗ್ಯ 4 ಇರುತ್ತೆ. ಆದ್ದರಿಂದ ಅನಾರೋಗ್ಯ ಕೆಡುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇದೆ. ನೋಡಿ, ಇಲ್ಲಿ ಹಣಕಾಸಿನ ಉಳಿತಾಯ ಆಯಿತು, ಇಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವಾಯಿತು. ಆದ್ದರಿಂದ ಸ್ವಲ್ಪ ಯಾಕೆ ಅಂತಂದರೆ 7.5 ಶನಿ ಇದ್ದಾಗ 12ನೇ ಮನೆ ದ್ವಾದಶದಲ್ಲಿ ಶನಿ ಅಂತ ಹೇಳ್ತಿರ್ತೀವಿ. ದ್ವಾದಶದಲ್ಲಿ ಶನಿ ಬಂದಾಗ ದ್ವಾದಶದಲ್ಲಿ ಕುಜ, ರವಿ ಇವೆಲ್ಲವೂ ಸಹ ಸೇರಿಕೊಂಡಾಗ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದು ಕೆಲವು ಬಾರಿ ಇರುತ್ತೆ. ಮತ್ತು ಮೇಷರಾಶಿಯವರಿಗೆ ಶುಕ್ರನ ಯೋಗ ಫಲ ತುಂಬ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಇದೆಲ್ಲವೂ ಇದೆ. ಆದರೆ ನಾನು ಆಗಲೇ ಹೇಳಿದೆ, ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ, ಮತ್ತು ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ. ಮತ್ತು 7.5 ಶನಿ ಇದ್ದಾಗ ಅತಿಯಾದಂಥ ನಿದ್ರೆ ಆವರಿಸ್ಕೊಳುತ್ತೆ, ಅತಿಯಾದಂತಹ ಸೋಂಬೇರಿತನ ಜಾಸ್ತಿ ನಿಮಗೆ ಕಾಡುತ್ತೆ. ಇವತ್ತಾಗುವಂಥ ಕೆಲಸಗಳು ನಾಳೆ ಆಗುವಂಥ ಕೆಲಸ ಒಂದು ತಿಂಗಳಾಗುವಂಥದ್ದು, ಹಾಗೆ ಎಲ್ಲ ಕೆಲಸಗಳ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಭೂಮಿಯಲ್ಲಿ ಪ್ರಾಪ್ತಿ, ಭೂಮಿಯನ್ನು ಖರೀದಿ ಮಾಡ್ಬೋದು, ಮನೆ ಕಟ್ಟುವಂಥ ಯೋಗದಲ್ಲಿದೆ, ಬುಧ ಗ್ರಹ ಯೋಗದಲ್ಲಿದ್ದಾರೆ, ಅದನ್ನು ಮಾಡ್ಬೋದು. ಶುಕ್ರ ಜನ್ಮದಲ್ಲಿ ಬಿದ್ದ ಜೊತೆಯಲ್ಲಿ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಬಂದು ಕುಜನಾಗಿರ್ತಾರೆ. ಕುಜನೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಕಾರಕನಾಗಿರುವಂಥದ್ದು. ಆದ್ದರಿಂದ ಜನ್ಮ ರಾಶ್ಯಾಧಿಪತಿ ಕುಜನಾಗಿರೋದ್ರಿಂದ ಕುಜ ಶಾಂತಿ ಮಾಡಿಸುವಂಥದ್ದು, ಅದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮನೆ ದೇವ್ರಿಗೆ ಹೋಗುವಂಥ ಪೂಜೆಗಳನ್ನು ಮಾಡುವಂಥದ್ದು ಅದನ್ನು ಮಾಡ್ಕೊಳ್ಳಿ. ಯಾವುದಾದ್ರೂ ಕೋರ್ಟು ಕಚೇರಿಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ವಿಧವಾದಂತಹ, ನಾನು ಆಗಲೇ ಹೇಳಿದೆ, ಶನಿ ಬಂದಾಗ 7.5 ಶನಿ ಬಂದಾಗ ಯಾವುದೇ ದುಶ್ಚಟಗಳಿಗೆ ದಾಸರಾಗಬಾರ್ದು, ದುಶ್ಚಿಂತನೆಗಳನ್ನು ಮಾಡಬಾರ್ದು, ಅಪರಾಧಗಳ ಕೆಲಸ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಮಾಡಿದಾಗ ಈ 7.5 ಕಾಲಗಳು ಇನ್ನು ದುಪ್ಪಟ್ಟಾಗುತ್ತೆ, ವ್ಯವಹಾರದಲ್ಲಿ ಏರುಪೇರುಗಳಾಗುತ್ತೆ. ಬಂದಂತಹ ಇದುವರೆಗೂ ಕಷ್ಟಗಳನ್ನೇ ಅನುಭವಿಸ್ತಿದ್ದಂಥ ಮೇಷರಾಶಿಗೆ ಸ್ವಲ್ಪ 2026 ಯುಗಾದಿ ಹಬ್ಬದ ಮೇಲೆ ಸ್ವಲ್ಪ ಚೇತರಿಕೆ ಕಾಣುವಂತಹ ಶುಕ್ರನ ಯೋಗ ಫಲದಿಂದ ಸಿಗುತ್ತೆ, ಬುಧನ ಯೋಗ ಫಲದಿಂದ ಸಿಗುತ್ತೆ. ಅದನ್ನು ನಾವೇನೋ ಬೇರೆ ಬೇರೆ ಉಡಾಫೆಯಲ್ಲೋ, ಬೇರೆ ಬೇರೆ ಚಿಂತನೆಗಳನ್ನು, ಕೆಟ್ಟ ಆಲೋಚನೆಗಳನ್ನು ಇದೆಲ್ಲವೂ ಮಾಡೋಕ್ಕೋಗಿ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಏನೇನೋ ಮಾಡೋಕ್ಕೆ ಹೋದಾಗ ಅಂತಹ ಯೋಗಗಳನ್ನು ಸಹ ನಾವು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಇಂತಹ ಕಷ್ಟ ದಿನಗಳಲ್ಲೂ ಸಹ ಸ್ವಲ್ಪ ಪ್ರಗತಿಯನ್ನು ಕಾಣುವಂಥದ್ದು, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಹಣಕಾಸಿನ ವಿಚಾರಗಳು, ಭೂಮಿ ಖರೀದಿ ಮಾಡುವಂಥ ವಿಚಾರಗಳು, ಮನೆ ಕಟ್ಟುವಂಥ ಯೋಗಗಳು, ಇಂಥ ಯೋಗಗಳು ಬಂದಾಗ ಆ ಯೋಗಗಳನ್ನು ನಾವು ಚೆನ್ನಾಗಿ ಒಳ್ಳೆಯ ಸಮಯದಲ್ಲಿ ಅದನ್ನು ಉಪಯೋಗಿಸ್ಕೊಂಡಾಗ ಈ ಕಷ್ಟ ದಿನಗಳು ನಮಗೆ ಮರೆಮಾಚುತ್ತೆ, ಕಷ್ಟ ದಿನಗಳು ನಮಗೆ ಕಾಣ್ದಂಗೆ ಸ್ವಲ್ಪ ಮರೆಯಾಗುತ್ತೆ. ಅದರಿಂದ ಅದನ್ನು ಮಾಡಿ ಅಂತ ಹೇಳ್ತಾ, ರಾಶ್ಯಾಧಿಪತಿ ಬಂದು ಕುಜನಾಗಿರ್ತಾನೆ. ಕುಜನ ಉಪಾಸನೆಯನ್ನು ಸದಾಕಾಲ ಮಾಡ್ತಿರ್ಬೇಕಾಗ್ತದೆ ಈ ವರ್ಷ ಪೂರ್ವವಾಗಿ. ನಂತರದಲ್ಲಿ ಮನೆದೇವರು, ಕುಲದೇವರು, ಇಷ್ಟದೇವರು, ಈ ದೇವರುಗಳನ್ನು ಆರಾಧನೆ ಮಾಡೋದನ್ನಂತೂ ಬಿಡಬೇಡಿ. ಈ ಮಾರ್ಚ್, ಏಪ್ರಿಲ್, ಮೇ ಬಂದರೆ ಎಲ್ಲ ಹಳ್ಳಿ ಕಡೆ ಅವರವರ ಗ್ರಾಮ ದೇವರ ಹಬ್ಬಗಳಾಗ್ತಾ ಇರ್ತದೆ. ಅಂಥ ಗ್ರಾಮ ದೇವರಿಗೆ ಹೋಗುವಂಥದ್ದು, ಗ್ರಾಮ ದೇವರಿಗೆ ಒಂದು ಏನಾದರೂ ಒಂದು ಸೇವೆಯನ್ನು ಕೊಡುವಂಥದ್ದು, ಆ ಪೂಜೆಗಳಲ್ಲಿ ಭಾಗವಹಿಸುವಂಥದ್ದು ಇದೆಲ್ಲವೂ ಸಹ ಮಾಡೋದ್ರಿಂದ ಮೇಷರಾಶಿಯವರಿಗೆ ಅನುಕೂಲಗಳನ್ನಂತೂ 2025ಗಿಂತಲೂ 26 ಬೆಟರ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಯುಗಾದಿ ಫಲದಲ್ಲಿ ಮೇಷರಾಶಿಗೆ ಹೇಳ್ಬೋದು. ನಮಸ್ಕಾರ.